ನಮಸ್ಕಾರ ಕರ್ನಾಟಕ. ಮಂಗಳೂರಲ್ಲಿ ಧರ್ಮಸ್ಥಳ ಮಂಗಳೂರಲ್ಲಿ ರಾಜ್ಯ ಸರ್ಕಾರ ರಚನೆ ಮಾಡಿರುವಂತ ಈ SIT ತನ್ನ ಕೆಲಸವನ್ನ ಶುರು ಮಾಡಿದೆ. ನಾನು ಮೊದಲೇ ಹೇಳಿದಾಗೆ SITಗೆ ಧರ್ಮಸ್ಥಳದಲ್ಲಿ ಒಂದು ಆಫೀಸನ್ನ ಸರ್ಕಾರ ಕೊಡಬೇಕಾಗಿದೆ, ಅಥವಾ ಇನ್ಸ್ಪೆಕ್ಷನ್ ಬಂಗ್ಲೋಗಳಿದೆ, ಸಾಕಷ್ಟು ಸರ್ಕಾರಿ ಜಾಗ ಇದೆ ಅಥವಾ ಸರ್ಕಾರಿ ಬಂಗ್ಲೆಗಳಿದೆ. ಧರ್ಮಸ್ಥಳದಲ್ಲಿ SITಗೆ ಜಾಗ ಮಾಡಿಕೊಡ್ಬೇಕು, ಒಂದು ಪರ್ಮನೆಂಟ್ ಅಡ್ರೆಸ್ ಕೊಡಬೇಕು. ಈ SITಗೆ ಮಾಹಿತಿ ಕೊಡಕ್ಕೆ ಸಾಕ್ಷಿದಾರಗಳಾಗಿರ್ಬೋದು, ಕಂಪ್ಲೇಂಟ್ಗಳ ದಾರಗಳಿರ್ಬೋದು, ಒಂದು ಸಪರೇಟ್ ವಾಟ್ಸಪ್ ನಂಬರನ್ನು ಕೊಡಬೇಕು. ಆಮೇಲೆ ಯಾರು ಮಾಹಿತಿ ಕೊಡ್ತಾರೆ ಅವರ ವಿಚಾರಗಳನ್ನು ಗೌಪ್ಯವಾಗಿಡುವಂಥ ಒಂದು ವ್ಯವಸ್ಥೆಯನ್ನು SIT ರಚನೆ ಮಾಡಬೇಕು. SIT ಆದಷ್ಟು ಜಲ್ದಿ ಭೀಮನ ಮುಖಾಂತರ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿ ಆದೇಶವನ್ನು ಪಡೆದು ಎಕ್ಸುಮೇಷನ್ ಮಾಡಲಿಕ್ಕೆ ಆದೇಶವನ್ನು ಪಡ್ಕೊಂಡು ಆದಷ್ಟು ಜಲ್ದಿ, ಯಾಕಂತಂದ್ರೆ ಇವತ್ತು ನಾವು ನೋಡಿದ್ವಿ ಮಂಗಳೂರಿಗೆ ಹೋಗಿದ್ದಾರೆ. ಮಂಗಳೂರಲ್ಲಿ ಏನು ಕೆಲಸ ಇದೆ? SIT ಇದು ಕ್ರೈಮ್ ಆಗಿರೋದು ಧರ್ಮಸ್ಥಳದಲ್ಲಿ, ಕ್ರೈಮ್ ಹೆಣಗಳನ್ನ ಊತ ಹಾಕಿರೋದು ಧರ್ಮಸ್ಥಳದ ಸುತ್ತಮುತ್ತ ಕಾಡಲ್ಲಿ, ಆ ಜಾಗದಲ್ಲಿ. ಈಗ ತನಿಖೆ ಮಾಡಬೇಕಾರೋದು ಧರ್ಮಸ್ಥಳದಲ್ಲಿ, ಅಪರಾಧಿಗಳನ್ನು ಅರೆಸ್ಟ್ ಮಾಡಬೇಕಾರೋದು ಧರ್ಮಸ್ಥಳದಲ್ಲಿ, ಈಗ ಎಕ್ಸುಮೇಷನ್ ಮಾಡಬೇಕಾರೋದು ಧರ್ಮಸ್ಥಳದಲ್ಲಿ. ಅದಕ್ಕೆ ಬೇಕಾದಂಥ ಮೆಡಿಕಲ್ ಟೀಮು, ಬೇಕಾದಂಥ ಡಾಗ್ ಸ್ಕ್ವಾಡು, DNA, ಫಾರೆನ್ಸಿಕ್ಕು, ಮಣ್ಣು ತೆಗಿಲಿಕ್ಕೆ ಬೇಕಾದಂಥ ಈ ಎಲ್ಲ ಟೀಮನ್ನು ಕರ್ಕೊಂಬಂದು ಧರ್ಮಸ್ಥಳದಲ್ಲಿ ಬೀಳ್ಬೇಕೆ ಹೊರತು SIT ಅವರು ಮಂಗಳೂರಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ? ಮಂಗಳೂರಲ್ಲಿ ಏನ್ ಕೆಲಸ ಇದೆ? ಮಂಗಳೂರಲ್ಲಿ ಏನ್ ಕ್ರೈಮ್ ಆಗಿದೆಯಾ? ಅಂದ್ರೆ ಫೋಕಸ್ಸು ಧರ್ಮಸ್ಥಳದ ಮೇಲೆ ಇರಬೇಕು. SITಗೆ ಫೋಕಸ್ಸು ಕೆಲಸ, ಕಚೇರಿ, ಟೆಲಿಫೋನ್ ನಂಬರ್, ಎಸ್ಟಾಬ್ಲಿಷ್ಮೆಂಟ್, ಮೆಡಿಕಲ್ ಟೀಮ್, ಫಾರೆನ್ಸಿಕ್ ಟೀಮ್, ಮಣ್ಣು ತೆಗಿಲಿಕ್ಕೆ ಟೀಮ್, ಮತ್ತೆ ಇಷ್ಟೊತ್ತಿಗೆ ಆಗಲೇ ಅಪ್ಲಿಕೇಶನ್ ಹಾಕಬೇಕಾಗಿದ್ದು ಟು ದ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೊಂಡು ಎಕ್ಸಿಕ್ಯೂಷನ್ ಮಾಡಬೇಕಾಗಿತ್ತು. ಯಾರ ಮೇಲೆ ಭೀಮಾ ಹೇಳಿದಾನೆ ಅವ್ರಗಳಿಗೆ ನೋಟಿಸ್ಗಳನ್ನ ಕೊಡಬೇಕಾಗಿತ್ತು. ಒಂದು ಹೊಸ ಟೆಲಿಫೋನ್ ನಂಬರ್ ಅಲ್ಲಿ ಯಾರಾದರೂ ಮಾಹಿತಿಗಳನ್ನ ಕೊಡಬಹುದಿದ್ರೆ, ಮಿಸ್ಸಿಂಗ್ ಪರ್ಸನ್ ಇದ್ರೆ ಅದಕ್ಕೆ ಒಂದು ಹೊಸ ನಂಬರ್ ಅನ್ನ ಕೊಡಿ. ಏನು ಮಾಡ್ತಾ ಇಲ್ಲ SIT. ಕ್ರೈಮ್ ಆಗಿರೋದು ಧರ್ಮಸ್ಥಳದಲ್ಲಿ. ಇವತ್ತು ಮಂಗಳೂರಲ್ಲಿ ಏನ್ ಮಾಡ್ತಾವ್ರೆ? ಏನ್ ಕಾಫಿ ಟೀ ಕುಡಿಯಕ್ ಹೋದ್ರ SP ಜೊತೆ, ಅಥವಾ ಮಲ್ಕಣಕ್ ಹೋದ್ರ ಸುಸ್ತಿಯಾಗಿ? SIT ಅವರು ಬೇಕಾದ ಡಿಗ್ರಿನಲ್ಲಿ ದ ರಿಕ್ವೈರ್ಡ್ ಡಿಗ್ರಿ ಆಫ್ ಇಂಪ್ಯಾಕ್ಟ್ ಅಂಡ್ ವರ್ಕ್ ಆಗ್ತಾ ಇಲ್ಲ. ಸುಮ್ಮನೆ ಕಾಟಾಚಾರಕ್ಕೆ SIT ಮಾಡಿ ಇವರುಗಳು ಗಾಡಿ ಎತ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಇಲ್ಲಿವರೆಗೂ SIT ರಚನೆ ಮಾಡಿ 4 ದಿವಸ ಆಯ್ತು. ಅದು 2 ದಿವಸವರೆಗೂ SIT ಅವ್ರು ಯಾರು ಅಡ್ರೆಸ್ಸೇ ಇರಲಿಲ್ಲ. ಈಗ SIT ಅವ್ರು ಮಲ್ಕೊಂಡವ್ರೆ ಅಂತ ತಕ್ಷಣ ಧರ್ಮಸ್ಥಳಕ್ಕೆ ಹೋಗ್ತಾರೆ. ನಿನ್ನೆ ಧರ್ಮಸ್ಥಳ, ಇವತ್ತು ಮಂಗಳೂರು, ಮೋಸ್ಟ್ಲಿ ನಾಳೆ ಬೆಂಗಳೂರಿಗೆ ಬಂದು ಮಲ್ಕೊಂಡ್ಬಿಡ್ತಾರೆ ಅನ್ಸುತ್ತೆ SIT ಅವರು. ಅಲ್ಲ, ನನಗೆ ಅನಿಸ್ತಾ ಇರೋದು ಕಾಟಾಚಾರಕ್ಕೆ SIT ಅವ್ರು ಕೆಲಸ ಮಾಡ್ತಾ ಇದಾರ. ಯಾವುದೇ ರೀತಿಯ ಕೆಲಸ ಆಗ್ತಾ ಇಲ್ಲ. ಆಮೇಲೆ SIT ರಚನೆ ಆದ್ಮೇಲೆ ಸರ್ಕಾರ ಅದಕ್ಕೊಂದು SITಗೆ ಒಂದು ರಿಪೋರ್ಟಿಂಗ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಕೊಡಬೇಕಾಗಿತ್ತು. ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸರ್ಕಾರ ಸೆಟಪ್ ಮಾಡಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಸೆಟಪ್ ಮಾಡಬೇಕು. ಯಾಕಂದ್ರೆ ಇಲ್ಲಿ 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಆಗಿದ್ರೆ ಅದನ್ನ ಟ್ರಯಲ್ ಕಂಡಕ್ಟ್ ಮಾಡಕ್ಕೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬೇಕಾಗುತ್ತೆ. ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸರ್ಕಾರ ಸೆಟಪ್ ಮಾಡಬೇಕು. ಆಮೇಲೆ ಏನ್ ಮಾಡ್ತಾ ಇದೆ SIT? ನಿನ್ನೆ ಧರ್ಮಸ್ಥಳ ಟ್ರಿಪ್, ಈಗ ಮಂಗಳೂರಲ್ಲಿ ಹೋಗಿ ಮಲ್ಕೇಣವ್ರೆ. ಮೋಸ್ಟ್ಲಿ ನಾಳೆ ಬೆಂಗಳೂರಿಗೆ ಬಂದ್ರು ಹೇಳ್ಬಿಡಕ್ಕಾಗಲ್ಲ. ಏನ್ಕಿನೇ ಅಲ್ಲ, ನಮ್ ತನಿಖೆ ಆಗೋಯ್ತು ಅಂತ ಬಂದೆ ನಾವು ಮುಚ್ಚಿಗೀಚ್ ಹಾಕ್ಬಿಡ್ತಾರ? ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ. ಪಾರದರ್ಶಕತೆ ಇಲ್ಲ. ಇಷ್ಟು ದೊಡ್ಡ ವಿಚಾರ ಇಡೀ ಕರ್ನಾಟಕ ಮನೆ ಮಾತಾಗಿದೆ. ಬಟ್ ದೆರ್ ಇಸ್ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಇನ್ಫಾರ್ಮೇಶನ್. ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಯಾವುದೇ ರೀತಿಯ ಮುಂದೆ ಹೋಗ್ತಾ ಇದೆ. ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಕೊಲೆಯಾದಂತ ವಿಕ್ಟಿಮ್ಸ್ ಪರವಾಗಿ, ಜನರ ಆಕ್ರೋಶದ ಪರವಾಗಿ SIT ಕೆಲಸ ಮಾಡ್ತಾ ಇದೆಯಾ? ನೋ 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 ನೋ, ಏನು ಅನ್ನಿಸ್ತಾನೆ ಇಲ್ಲ. ದಯಮಾಡಿ ನೀವು ಕಮೆಂಟ್ ಮಾಡಬೇಕು.
SIT ನಿಜವಾಗ್ಲೂ ಕೆಲಸ ಮಾಡ್ತಾ ಇದೆಯಾ? SIT ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ಬೇಕಾ? ಇವತ್ತು ಮಂಗಳೂರಿಗೆ ಹೋಗಿದ್ದಾರೆ. ಮಂಗಳೂರಿಗೇನು ಚೆಸ್ ಕಿಸ್ ಆಡಕ್ ಹೋದ್ರ? ಮೋಸ್ಟ್ಲಿ ಟೈಮ್ ಪಾಸ್ಗೆ ಮಳೆ ಬೀಳ್ತಾ ಇದೆ ಅಂತ ಏನಾದ್ರು SIT ಅಂದ್ಮೇಲೆ ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು, ನಾವ್ಯಾರು ಕೇಳಂಗಿಲ್ವಲ್ಲ. ಏನಾಗ್ತಾ ಇದೆ SIT? ದಿಸ್ ಇಸ್ ವಾಟ್ ಐ ವಾಂಟ್ ಟು ಆಸ್ಕ್. ವಾಟ್ಸ್ ಹ್ಯಾಪನಿಂಗ್? ಏನಾಗ್ತಾ ಇದೆ? ಸುಮ್ಮನೆ ಕಾಟಾಚಾರಕ್ಕೆ ಸಾಯ್ ಸರ್ ಫೋನ್ ಮಾಡಿದ್ದು ಪ್ಲೀಸ್ ಲಿಫ್ಟ್. ಫೋನ್ ಮಾಡಬೇಡಪ್ಪ, ನನಗೂ ಬೇಜಾನ್ ಕೆಲಸ ಇರ್ತದೆ. ನೀನ್ ಫೋನ್ ಮಾಡಿದ್ರೆ ಕಾಯ್ಕೊಂಡ್ ಕೂತ್ಕೊಬೇಕಾ? ಯಾಕೆ ನಮ್ದೇ ಜೀವನ ಇಲ್ವಾ? ಮಾಡ್ತಾರ ಕೆಲಸನೇ ಸಾಕು ಸಮಾಜಕ್ಕೆ. ಇಂಡಿವಿಜುವಲ್ ಆಗಿ ಫೋನ್ ಮಾಡೋದು, ಸರ್ ಹೆಲ್ಪ್ ಮಾಡಿ ಅನ್ನೋದು. ನಾನೇನ್ CM ಸಿದ್ದರಾಮಯ್ಯನ, ಅಥವಾ ನಾನೇನಾದ್ರೂ MLA ಅಥವಾ ನಿಮ್ MP ಏನೂ ಅಲ್ಲ. ಯಾರೋ ಹೇಳ್ತಾರೆ ಪಂಚಾಯತಿ ಮೆಂಬರು ಅಲ್ಲ. ಅಷ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಸಹಾಯ ಮಾಡ್ಬೇಕಂದ್ರೆ ಯಾವ್ದಾರ ಪೊಸಿಷನ್ ಬರಬೇಕು. ನಿಮ್ಗೇನೋ ಬೇಕು ಅಂದ್ರೆ ನಿಮ್ಮ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಕಡೆ ಎನಿ ಹೆಲ್ಪ್ ಡೆಫಿನೆಟ್ಲಿ ಐ ವಿಲ್ ಚಾರ್ಜ್. ಯಾಕೆ ನಾವು ಜೀವನ ಮಾಡಬಾರ್ದ? ವಾಟ್ ಇಸ್ ಹ್ಯಾಪನಿಂಗ್ ಮ್ಯಾನ್? ಮಾಡ್ತಾರ ಕೆಲಸನೇ ಸಾಕು. ಅದರಲ್ಲಿ ನನಗೆ ಹೆಲ್ಪ್ ಮಾಡಿ, ನನಗೆ ಪ್ಲೀಸ್ ಡೋಂಟ್ ಕಾಲ್ ಐ ನೋ ಆಸ್ಕಿಂಗ್ ಫಾರ್ ಹೆಲ್ಪ್. ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಹೆಲ್ಪ್ ಅಂಡ್ ಐ ವೋಂಟ್ ಬಿ ಏಬಲ್ ಟು ಹೆಲ್ಪ್. ಪ್ಲೀಸ್ ಕ್ಲಿಯರ್ ಆಗಿ ಹೇಳ್ತೀನಿ, ಮಾಡ್ತಾರ ಕೆಲಸನೇ ಸಾಕು. ಅದ್ರಲ್ಲಿ ನಮ್ಗೆ ಹೆಲ್ಪ್ ಮಾಡಿ. ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಇರೋ ಲೆಕ್ಕ ಇಂಥ ಹೋರಾಟಗಳು ನೀವು ಹೆಲ್ಪ್ ಮಾಡಬೇಕು. ಅದರಲ್ಲಿ ನಾವು ಮಾಡೋದಲ್ದಿರ ನಿಮ್ಗೆ ಹೆಲ್ಪ್ ಮಾಡಿ. ವಾಟ್ ರಿಯಲಿ? ಏನೇ ಅದೆಲ್ಲ ವಿಚಾರ. SIT ಮಲ್ಕೊಂಡಿದ್ಯಾ? SIT ನೆನ್ನೆ ಧರ್ಮಸ್ಥಳದಲ್ಲಿತ್ತು. ಅಲ್ಲೇ ಧರ್ಮಸ್ಥಳದಲ್ಲಿ ಆಫೀಸ್ ಕೇಳಬೇಕಾಗಿತ್ತು, ಅಲ್ಲೇ ಬಿಡಬೇಕಾಗಿತ್ತು. ಅಡಿಷನಲ್ ಫೋರ್ಸು, ಮೆಡಿಕಲ್ ಟೀಮ್ ಎಲ್ಲಾರು ಕರ್ಸ್ಕೊಬೇಕಾಗಿತ್ತು. ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ಬೇಕಾಯ್ತು, ಬ್ರೀಫಿಂಗ್ ನೀಡಬೇಕಾಯ್ತು, ಆಪರೇಷನ್ಸ್ಗೆ ಎಕ್ಸುಮೇಷನ್ ಆಪರೇಷನ್ಸ್ಗೆ ತಯಾರಿ ಮಾಡಬೇಕಾಗಿತ್ತು. ಏನೋ ಮಾಡ್ದಿರಾ ಇವತ್ತು ಮಂಗಳೂರಲ್ಲಿ ಹೋಗಿ ಪಚ್ಚಂಡವ್ರೆ ಅನ್ಸುತ್ತೆ. ಇವತ್ತು ಶನಿವಾರ ಅಲ್ಲ, ಹಿಂಗಂದ್ರೆ ಏನು ಟೀ ಕುಡ್ಕೊಂಡ್ ಮಲ್ಕೊಂಡವ್ರೆ ಅಂತ ನೀವು ಬೇರೆ ಎಲ್ಲ ಅರ್ಥ ಮಾಡ್ಕೊಳಕ್ ಹೋಗ್ಬಿಡಿ. ಓಕೆ, ಅವರೆಲ್ಲ ಅದೆಲ್ಲ ಮಾಡಲ್ಲ. ಯಾಕಂದ್ರೆ ಅಲ್ಲಿರೋ ಪೊಲೀಸ್ ಕಾನ್ಸ್ಟೇಬಲ್ ಡ್ರೈವರ್ಗಳು ನಮ್ಗೆಲ್ಲ ಮಾಹಿತಿ ಕೊಡ್ತಾವ್ರೆ ಇವ್ರು ಏನೇನ್ ಮಾಡ್ತಾವ್ರೆ ಅಂತ. ಏನೇ ವಿಚಾರ ಅದಲ್ಲ. ವಿ ವಾಂಟ್ ಎ ಕಾಂಕ್ರೀಟ್ ಆಕ್ಷನ್. SIT ಏನೋ ರಚನೆ ಆಯ್ತು, ಬಟ್ SIT ಕೆಲಸ ಮಾಡುತ್ತಿಲ್ಲ. ಕೆಲಸ ಮಾಡ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಕರೆಕ್ಟ್, ನನಗೂ ಹಂಗೆ ಅನಿಸ್ತಾ ಇದೆ. ಇದನ್ನ ಮುಚ್ಚಾಕುವಂತ ಪ್ಲಾನ್ ಇದೆ. ಮತ್ತೆ ಮೋಸ್ಟ್ಲಿ ನೆನ್ನೆ 500 ಕೋಟಿ ಹೇಳಿದ್ನಲ್ಲ, 500 ಕೋಟಿ SIT ಅವ್ರಿಗೆ ಹೋಗಿದೆ ಅಂತ. ಮೋಸ್ಟ್ಲಿ ನಿಜಾನೂ ಇದ್ರು ಹೇಳ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಿದ್ದ ವಿಚಾರ ಏನು ಅಂತಂದ್ರೆ, ಎಸ್ 500 crores ಹ್ಯಾಸ್ ಬಿನ್ ಗಿವನ್ ಟು ನೆನ್ನೆ ಅವ್ನು ಯಾರೋ ಇದ್ನಲ್ಲ ವಸಂತ್ ಗಿಳಿಯಾರು, ಅವನೇ ಯಾರ ಮುಖಾಂತರನೋ ಕೊಟ್ಟ ಅಂತ ಕೇಳ್ತಾ ಇದೆ, ಗೊತ್ತಿಲ್ಲ. ಈಗ ನೋಡಿ SIT ಅವ್ರು ಕೆಲಸ ಮಾಡ್ತಾ ಇಲ್ಲ, ಅವ್ರೇ ಇವರು ಧಮ್ಕಿಗಳು ಹಾಕಕ್ಕೆ ಶುರು ಹಚ್ಕೊಂಡವ್ರೆ. ಈಗ ನೆನ್ನೆ ಅವರು ಶುರು ಹಚ್ಕೊಂಡಿದ್ದ. ಇವನು ಐ ಥಿಂಕ್ ಕಿರಿಕೀರ್ತಿ ಅವನ್ ಬೇರೆ ಶುರು ಹಚ್ಕೊಂಡಿದ್ದ. ಅವನು ಹೊಸ ಸ್ಟೋರಿ ಮಾಡ್ಬಿಡ್ತಾವನೆ. ಈ ಕಡೆ ನೋಡಿದ್ರೆ ಇವನು ಯಾರೋ ಪವರ್ ಟಿವಿನೋ ರಾಕೇಶ್ ಶೆಟ್ಟಿ, ರಾಕಿ ಕಮಾನ್ ರಾಕಿ ಬಾಯ್, ರಾಕಿ ಏನ್ ರಾಕಿನೋ ಏನ್ ಬೋಕಿನೋ. ನಮಸ್ಕಾರ. ಏನು ಅದೊಂದು ಆಚರಿತು ಅಂದ್ರೆ ಈಗ ಇದೆಲ್ಲ ಆಯ್ತು. ಪವರ್ ಟಿವಿ ಏನಾಯ್ತಾ, ಕಿರಿಕೀರ್ತಿ ಆಯ್ತಾ, ಅವನೇ ವಸಂತ್ ಗಿಳಿಯಾರ ಆಯ್ತಾ, ಇವನ್ ಯಾರೋ ಕೇರೆ ಹಾವ್ ಆಯ್ತಾ, ಇವರೆಲ್ಲ ಆದ್ಮೇಲೆ ಇನ್ನೊಬ್ರು ಇವಾಗ ಒಡಿಕಲ್ ಇನ್ನು ದೊಡ್ಡ ಲೆವೆಲ್ ಅವರು ಈಗ ಈ ಕೊಲೆ ಪಾತಕರಿಗೆ, ಕೊಲೆ ಆರೋಪ ಹೊತ್ತಿರೋರಿಗೆ ಈಗ ಅವರು ಪ್ರೊಟೆಕ್ಷನ್ ಕೊಡಕ್ಕೆ ಶುರು ಹಚ್ಕೊಂಡಿದ್ದಾರೆ. ಯಾವ ರೀತಿ ಪ್ರೊಟೆಕ್ಷನ್? ಬೆಳಗ್ಗೆ ನಾನು ಒಂದು ಪೋಸ್ಟ್ ಹಾಕಿದೆ. ಕರ್ನಾಟಕದ ವಿಶ್ವವಾಣಿ ಪ್ರಧಾನ ಸಂಪಾದಕ ಯಾರು ಅಂತ ಗೊತ್ತಾಯ್ತಾ? ವಿಶ್ವೇಶ್ವರಯ್ಯ ಭಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏನ್ ಕಾರ್ಯಕ್ರಮ ಅದು? ಅವರ ಬುಕ್ಕನ್ನ ಲಾಂಚ್ ಮಾಡಕ್ಕೆ, ತಮ್ಮ ಕೃತಿಗಳನ್ನ ಲಾಂಚ್ ಮಾಡಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಬುಕ್ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ SL ಭೈರಪ್ಪ ಪ್ರಸಿದ್ಧ ಕಾದಂಬರಿಕಾರ, ಓಕೆ, ಸಾನ್ನಿಧ್ಯ ಪುಸ್ತಕ ಬಿಡುಗಡೆ ಮಾಡೋರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ಅದ್ರ ಕೆಳಗಡೆ ನೋಡಿ ನಮ್ಮ ಬೆಳ್ಳಿ ಬಸವರಾಜ ಬೊಮ್ಮಾಯಿ, ಆಮೇಲೆ ಅದ್ರ ಕೆಳಗಡೆ ಹೆಚ್ಚು ಕಮ್ಮಿ ಎಂಟೈರ್ ತೇಜಸ್ವಿ ಸೂರ್ಯ, ಶೋಭಾ ಮಳವಳ್ಳಿ, ಷಡಾಕ್ಷರಿ ಉದ್ಯಮಿ ಹಾಗೂ ಲೇಖಕರು. ಓಕೆ, ಅದ್ ಬಿಟ್ಟಾಕಿ ನಮಗ್ ಬೇಕಾಗಿರೋದು ಮೇಲಿಂದ 2 ವೀರೇಂದ್ರ ಹೆಗ್ಗಡೆ ಅವರು ಮತ್ತೆ ಬಸವರಾಜ ಬೊಮ್ಮಾಯಿ ಅವರು. ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ವಿಶ್ವೇಶ್ವರಯ್ಯ ಭಟ್ ಅವರು. ಯಾಕೆ ಗೊತ್ತಿಲ್ಲ ಅಂತಂದ್ರೆ ಅಲ್ಲಿ ಶೋ ಯು. ಇವರೇ ವಿಶ್ವೇಶ್ವರಯ್ಯ ಭಟ್. ಇವರು ವಿಶ್ವವಾಣಿಯ ಸಂಪಾದಕರು. ನಾಳೆ ಸಂಜೆ
ಇವರ ಬುಕ್ಕನ್ನ ಬಿಡುಗಡೆ ಮಾಡಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆನ ಕರ್ಕೊಂಡ್ ಬರ್ತಾ ಇದಾರೆ. ಇವರ ಪತ್ರಿಕೆ ಎಲ್ಲ ನೋಡಿರ್ಬೋದು. ಸುವರ್ಣಗೆ ಐ ಥಿಂಕ್ ಈ ವಾಸ್ ವರ್ಕಿಂಗ್ ಚೀಫ್ ಎಡಿಟರ್ ಆಗಿ. ಎಸ್.ಎಂ. ಕೃಷ್ಣ ಸಮಯದಲ್ಲಿ ಐ ಥಿಂಕ್ ಆರ್ ನಗರದ ರಾಜೇಶ್ವರಿ ಆರ್ ನಗರದಲ್ಲಿ ಸೈಟ್ ಎಲ್ಲ ಕೊಟ್ರು. ಎಸ್.ಎಂ. ಕೃಷ್ಣ ಮನೆಗಿನೇ ಕಟ್ಕೊಳ್ಳಿ ಭಟ್ರೆ ಬ್ರಾಹ್ಮಣರೇ ಅಂತ. ಮೂಲತಃ ಬ್ರಾಹ್ಮಣರು, ಉತ್ತರ ಕನ್ನಡದ ಬ್ರಾಹ್ಮಣರು. ನೋಡಿ ಇಷ್ಟೆಲ್ಲ ಸಮಾಜದಲ್ಲಿ ಆಗ್ತಾ ಇದೆ. ಒಬ್ಬ ವಿಶ್ವವಾಣಿಯ ಪ್ರಧಾನ ಸಂಪಾದಕರು, ಬುದ್ಧಿವಂತರು, ಚೀಫ್ ಎಡಿಟರ್ ಆಗಿದ್ದವರು, ಸಾಕಷ್ಟು ದೊಡ್ಡ ನೆಟ್ವರ್ಕ್ ಮಾಡ್ಕೊಂಡ್ರವರು ಫ್ರೀಯಾಗಿ ಎಸ್.ಎಂ. ಕೃಷ್ಣ ಕಾಲದಲ್ಲಿ 60-40 ಸೈಟ್ ಅನ್ನ ತಗೊಂಡವರು. ದೊಡ್ಡ ಮನೆಗಳನ್ನ ಕಟ್ಕೊಂಡವ್ರೆ. ಸಮಾಜಕ್ಕೆ ಏನಾದ್ರು ವಾಪಸ್ ಕೊಡ್ಬೇಕಲ್ಲ, ಸಮಾಜಕ್ಕೆ ವಾಪಸ್ ಕೊಡ್ತಾ ಇಲ್ಲ. ಸಮಾಜದಲ್ಲಿ ಆಗ್ತಾ ಇರುವಂತ ಹೆಣ್ಣು ಮಕ್ಕಳ ಶೋಷಣೆ ಆಗಿರ್ಬೋದು, ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಆಗಿರ್ಬೋದು, ಈ ವಿಶ್ವೇಶ್ವರ ಭಟ್ಟು ಏನೂ ಮಾತಾಡಿಲ್ಲ. ಮೂಲತಃ ಉತ್ತರ ಕನ್ನಡ ಅವರು. ಏನೋ ಒಂದ್ ಸ್ವಲ್ಪ ಬ್ರಾಹ್ಮಣರ ಕುಟುಂಬ. ಬ್ರಾಹ್ಮಣರು ಅಂದ್ರೆ ಗೊತ್ತಲ್ವಾ? ಬ್ರಾಹ್ಮಣರ ಕುಟುಂಬ ಚೆನ್ನಾಗಿ ಒಳ್ಳೆ ದೊಡ್ಡ ನೆಟ್ವರ್ಕ್ ಮಾಡ್ಕೊಂಡ್ರು. ಇಡೀ ಈ ಮೀಡಿಯಾ ಫೀಲ್ಡ್ ಅಲ್ಲಿ, ಈ ಪೇಪರ್ ಫೀಲ್ಡ್ ಅಲ್ಲಿ ದೊಡ್ಡ ನೆಟ್ವರ್ಕ್ ಇದೆ, ದೊಡ್ಡವ್ರ ಪರಿಚಯ ಇದೆ. ಯಾರು ಫೋನ್ ಮಾಡಿದ್ರು ಇವ್ರು ಕೈ ಹಿಡಿತಾರೆ, ಇವ್ರ ಜೊತೆಲಿ ಇರ್ತಾರೆ. ಅದೆಲ್ಲ ಯಾಕೆ? ಮೂಲತಃ ಈಸ್ ಬಿಜೆಪಿ ಫೇವರ್ ಆಗಿ ಜಾಸ್ತಿ ಬರೆಯುವಂತ ಈ ವಿಶ್ವೇಶ್ವರ ಭಟ್ಟು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಕೈಯಲ್ಲಿ ತಮ್ಮ ಬುಕ್ಕಲ್ಲನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ವಾಟ್ ಈಸ್ ಅ ಮೆಸೇಜ್? ಏನ್ ಮೆಸೇಜ್ ಕೊಡ್ತಾ ಇದಾರೆ ಗೊತ್ತಾ? ನೀವ್ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಾವು ವೀರೇಂದ್ರ ಹೆಗ್ಗಡೆ ಅವ್ರ ಕೈಯಲ್ಲಿ ಅವರನ್ನ ನಾವು ಆ ಗೆಟಪ್ ಅಲ್ಲಿ ಆ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಈ ವಿಶ್ವೇಶ್ವರ ಭಟ್ಟು ಪ್ರಧಾನ ಸಂಪಾದಕರು, ವಿಶ್ವವಾಣಿಗೆ ಪ್ರಧಾನ ಸಂಪಾದಕರು. ನೋಡಕ್ಕೆ ಟೈ ಗೀಲ್ ಹಾಕೊಂಡಿರ್ತಾರೆ. ನೋಡಿ ಕಿಂಚಿತ್ತು ಕೂಡ ಅವ್ರಿಗೆ ಸಮಾಜದಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಅವ್ರಿಗೆ ಅರಿವೇ ಇಲ್ಲ. ದಿಸ್ ಟೈಪ್ ಆಫ್ ಪೀಪಲ್, ಈ ರೀತಿಯ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಏನ್ ಮೆಸೇಜ್ ಕೊಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಈ ರೀತಿ ಎಲ್ಲ ಆಗ್ತಾ ಇದೆ. SIT ನೋಡಿದ್ರೆ ಯಾವುದೇ ರೀತಿಯ ತನಿಖೆ ವಿಚಾರದಲ್ಲಿ ಮುಂದೆ ಹೋಗ್ತಾ ಇಲ್ಲ. ಐ ಡೌಟ್ SIT ಏನಾದರೂ ಮುಂಡಾ ಮೋಸ್ತಾ ಇದಾರ ಅನ್ನೋ ಒಂದು ಡೌಟ್ ನಮಗೂ ಕಾಡ್ತಾ ಇದೆ. ಇಲ್ಲ ಒಂದು ಕಡೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವ್ರ ಕೈಯಲ್ಲಿ ವಿಶ್ವೇಶ್ವರ ಭಟ್ಟು ವಿಶ್ವವಾಣಿಯ ಪ್ರಧಾನ ಸಂಪಾದಕರು, ಹಿರಿಯ ಜರ್ನಲಿಸ್ಟ್, ಎಡಿಟರ್, ದೊಡ್ಡ ಪೋಸ್ಟ್ ಅಲ್ಲಿ ಇರೋರು ಕರ್ಕೊಂಬಂದು ಜೊತೆಲಿ ಬಸವರಾಜ ಬೊಮ್ಮಾಯಿ, ತೇಜಸ್ವಿ ಸೂರ್ಯ, ಏನ್ ಸಮಾಜಕ್ಕೆ ಇಂಥ ವ್ಯಕ್ತಿಗಳು ಸಮಾಜದಿಂದ ಬೆಳೆದು ಸರ್ಕಾರದಿಂದ ಸೈಟ್ಗಳು ತಗೊಂಡು ಒಂದು 10 ಮನೆಗಳನ್ನ ಕಟ್ಕೊಂಡು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಕೊಂಡು ಏನ್ ಮೆಸೇಜ್ ಕೊಡ್ತಾ ಇದಾರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ. ವಿಶ್ವೇಶ್ವರ ಭಟ್ರೆ, ನೀವು ಮಾಡ್ತಾ ಇರೋದು ಸರಿನಾ? ಇಂಥ ಸಮಯದಲ್ಲಿ ಸಮಾಜಕ್ಕೆ ಧ್ವನಿಯಾಗಿ ನಿಂತ್ಕೊಬೇಕಾದಂತವ್ರು ಉತ್ತರ ಕನ್ನಡದಿಂದ ಬೆಂಗಳೂರಿಗೆ ಬಂದು ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡಂತ ತಾವು ವಿಶ್ವೇಶ್ವರ ಭಟ್ರೆ, ತಾವು ಮಾಡ್ತಾ ಇರೋದು ಸರಿನಾ ಅಂತ ಕೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಏನಾದ್ರು ಮೇಲೊಬ್ಬ ಇದ್ದಾನೆ, ವಿಶ್ವೇಶ್ವರ ಭಟ್ ಮಾಡ್ತಾನೋ ಇಲ್ಲ, ಸಿದ್ದರಾಮಯ್ಯ ಮಾಡ್ತಾನೋ ಇಲ್ಲ, SIT ಮಾಡ್ತದೋ ಇಲ್ಲ, ಮೇಲೊಂದು ದಿವ್ಯ ಶಕ್ತಿ ಎಲ್ಲದನ್ನು ನೋಡ್ತಾ ಇದೆ. ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ. ಭಟ್ರು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯನ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, SIT ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನ್ಯಾಯ ಅಂದ್ರೂ ಸಿಕ್ಕೇ ಸಿಗುತ್ತೆ. ಧನ್ಯವಾದಗಳು. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಜೈ ಕರ್ನಾಟಕ, ಜೈ ಬೆಂಗಳೂರು.